श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಸಂಪುಟ 26 ಎರವಿ ತರಿ ಆಕಾಶ ಮಾಂಡಿ जो गर्जोनी ब्रह्मांड फोडी तो अवकाळू मेघू काय घडी ರಾಹಾತ आहे। ಹಾಗೆ ನೋಡಿದರೆ ಮೋಡಗಳು ವ್ಯಾಪಿಸುವ ಆಕಾಶವನ್ನು ಗರ್ಜಿಸಿ ಭೇದಿಸುವ ಬ್ರಹ್ಮಾಂಡವನ್ನು। ಆದರೂ ಅಕಾಲದಲ್ಲಿಯ ಆ ಮೋಡಗಳೇನು ಕ್ಷಣ ಹೊತ್ತು ನಿಲ್ಲುವವೇ? ಹಾಗೆ ನೋಡಿದರೆ ಅಕಾಲದಲ್ಲಿಯ ಮೋಡಗಳು ಆಕಾಶವನ್ನೇ ವ್ಯಾಪಿಸುವ ಹಾಗೂ ಅತ್ಯಂತ ಆರ್ಭಟದಿಂದ ಗರ್ಜಿಸಿ ಬ್ರಹ್ಮಾಂಡವನ್ನೇ ಭೇದಿಸುವ। ಆದರೂ ಅಕಾಲದಲ್ಲಿಯ ಆ ಮೋಡಗಳು ಕ್ಷಣವತ್ತಾದರೂ ನಿಲ್ಲುವವೇ? ತೈಸೆ ರಾಜಸ ತಪಜೆ ಹೋಯೆ ते फळी कीर वांझ जाये परी आचारणी ही नोहे ನಿರ್ವಾಹತೆಗಾ। ಅದರಂತೆ ರಾಜಸ ತಪವೆಂಬುದು ಫಲದಲ್ಲಿ ಬಂಜೆಯಾಗಿರುವುದು, ಆಚರಣೆಯಲ್ಲಿಯೂ ಅದು ಸ್ಥಿರವಾಗಿರದು। ಅದರಂತೆ ರಾಜಸ ತಪವೆಂಬುದು ಫಲದಲ್ಲಿ ಬಂಜೆಯಾಗಿರುವುದು, ಅಷ್ಟೇ ಅಲ್ಲದೆ ಅದು ಆಚರಣೆಯಲ್ಲಿಯೂ ಸ್ಥಿರವಾಗಿರುವುದಿಲ್ಲ। ಆತ ತೇಚಿ ತಪ ಪುಢತಿ ತಾಮಸಾಚಿಯ ರೀತಿ ಪೈ ಪರತ್ರ ಆಣಿ ಕೀರ್ತಿ ಮುಖೋ ನಿಕೀಜೆ। ಈಗ ಪುನಃ ಅದೇ ತಪವನ್ನು ಆಚರಿಸಿದರೆ ತಮೋ ಗುಣದ ಪ್ರಕಾರದಿಂದದನ್ನು ಅದರಿಂದ ಪರಲೋಕ ಹಾಗೂ ಕೀರ್ತಿಯನ್ನು ಕಳೆದುಕೊಳ್ಳುವನು। ಈಗ ಪುನಃ ಅದೇ ತಪವನ್ನು ತಮೋಗುಣದ ಪ್ರಕಾರದಿಂದ ಆಚರಿಸಿದರೆ ಅದರಿಂದ ಪರಲೋಕ ಹಾಗೂ ಕೀರ್ತಿಯನ್ನು ಕಳೆದುಕೊಳ್ಳುವನು। ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹಕಂ। ಮೂರ್ಖತನದ ಹಠದಿಂದ ತನಗೆ ತಾನು ಪೀಡೆಯನ್ನುಂಟು ಮಾಡಿಕೊಂಡು ಅಥವಾ ಇನ್ನೊಬ್ಬರ ನಾಶಕ್ಕಾಗಿ ಮಾಡುವುದಕ್ಕೆ ತಾಮಸ ತಪವೆನ್ನುತ್ತಾರೆ। ಕೇವಲ ಮೂರ್ಖಪಣಾचा वारा जीवी घेऊनी धनुर्धरा नामठे विजय शरीरा ವೈರಿಯಾಚೆ। ಮೂರ್ಖತನದ ಭಾವವನ್ನು ಅರ್ಜುನ ಮನಸ್ಸಿನಲ್ಲಿ ಹೊಂದಿ ಅದನ್ನು ಶರೀರಕ್ಕೂ ಇಡುವರು ಹೆಸರನ್ನು ಶತ್ರುವಿನ। ಹೇ ಅರ್ಜುನ, ಮನಸ್ಸಿನಲ್ಲಿ ಮೂರ್ಖತನದ ಭಾವವನ್ನು ಹೊಂದಿ ಶರೀರಕ್ಕೂ ಶತ್ರುವಿನ ಹೆಸರನ್ನೇ ಇಡುವರು। ಪಂಚಾಗ್ನೀಚಿ ದಡಗಿ ಮೇಲ ಖೋಲವೀದತಿ ಶರೀರ ಲಾಗಿ ಕಾ ಇಂಧನ ಕೀಜೆ ಹೇ ಆಗಿ ಆತುಲಾವಿ। ಪಂಚಾಗ್ನಿಯ ಜ್ವಾಲೆಯನ್ನು ಶರೀರಕ್ಕೆ ಹಚ್ಚುವ ರದನ್ನು ಕಟ್ಟಿಗೆ ಮಾಡುವರ ಶರೀರವನ್ನು ಅಗ್ನಿಗಾಗಿ ಪಂಚಾಗ್ನಿಯನ್ನು ಹೊತ್ತಿಸಿ ಅದರ ಜ್ವಾಲೆಯು ಶರೀರಕ್ಕೆ ತಾಗುವಂತೆ ಕೂಡುವರು.
ಅಗ್ನಿಗಾಗಿ ಅವರು ತಮ್ಮ ಶರೀರವನ್ನೇ ಕಟ್ಟಿಗೆಯಂತೆ ಮಾಡಿಕೊಂಡಿರುವರು. ಮಾಥಾ ಜಾಳಿಜತಿ ಗುಗುಳು, ಪಾಠಿ ಘಾಲಿಜತಿ ಗಳು, ಆಂಗ ಜಾಳಿತಿ ಇಂಗಳು, ಜಳತ್ರಭೀತ. ತಲೆಯ ಮೇಲೆ ಗುಗ್ಗುಳ ಹೊತ್ತಿಸುವರು, ಬೆನ್ನಿನಲ್ಲಿ ಬರ್ಚಿ ಚುಚ್ಚಿಕೊಳ್ಳುವರು, ಅಗ್ನಿಯಲ್ಲಿ ಮೈ ಸುಟ್ಟುಕೊಳ್ಳುವರು, ಭಯವೆನಿಸುವಂಥ. ಈ ರೀತಿಯಾಗಿ ತಾಮಸ ತಪಸ್ಸನ್ನು ಆಚರಿಸುವವರು ತಲೆಯ ಮೇಲೆ ಗುಗ್ಗುಳ ಹೊತ್ತಿಸಿಕೊಳ್ಳುವರು, ಬೆನ್ನಿನಲ್ಲಿ ಬರ್ಚಿ ಚುಚ್ಚಿಕೊಳ್ಳುವರು, ಭಯವೆನಿಸುವಂಥ ಅಗ್ನಿಯಲ್ಲಿ ಮೈ ಸುಟ್ಟುಕೊಳ್ಳುವರು. दवडोनी श्वासोच्छ्वास, तीजती वायाची उपवास, का घेपती धूमाचे घास, अधोमुखे. निरोधिಸಿ ಶ್ವಾಸೋಚ್ಛ್ವಾಸ ಮಾಡುವರು ವ್ಯರ್ಥ ಉಪವಾಸ, ಅಥವಾ ಸೇವಿಸುವರು ಹೊಗೆಯ ಗ್ರಾಸ, ಅಧೋಮುಖಿಗಳಾಗಿ. ಶ್ವಾಸೋಚ್ಛ್ವಾಸವನ್ನು ನಿರೋಧಿಸಿ ವ್ಯರ್ಥ ಉಪವಾಸ ಮಾಡುವರು. ತಮ್ಮನ್ನು ತಾವು ಅಧೋಮುಖಿಯಾಗಿ ಎರಡೂ ಕಾಲುಗಳನ್ನು ಗಿಡಕ್ಕೆ ಕಟ್ಟಿಕೊಂಡು ಕೆಳಗೆ ನೆಲದ ಮೇಲೆ ಅಗ್ನಿ ಹೊತ್ತಿಸಿ ಅಧೋಮುಖಿಗಳಾಗಿ ಅದರ ಹೊಗೆಯನ್ನು ಸೇವಿಸುವರು. ಹಿಮೋದಕೆ ಆಕಂಠೆ, ಖಡಕೆ ಸೇವಿದತಿ ತಟೆ, ಜಿತಯ ಮಾಂಸಾಚೆ ಚಿಮುಟೆ, ತೋಡಿತಿ ಜೇಠ. ನಿಲ್ಲುವರು ಆಕಂಠ ತಣ್ಣೀರಿನಲ್ಲಿ, ಕಲ್ಲಿನ ಮೇಲೆ ಕೂಡುವರು ನದಿ ದಂಡೆಯಲ್ಲಿ, ಹರಿದು ತೆಗೆಯುವರು ಜೀವಂತ ಶರೀರದಲ್ಲಿ ಮಾಂಸದ ತುಂಡು. ಅತ್ಯಂತ ತಣ್ಣಗಿರುವ ನೀರಿನಲ್ಲಿ ಆಕಂಠ ನಿಲ್ಲುವರು, ನದಿ ದಂಡೆಯಲ್ಲಿ ಕಲ್ಲಿನ ಮೇಲೆ ಕೂಡುವರು, ಜೀವಂತವಾದ ತಮ್ಮ ಶರೀರದಲ್ಲಿಯ ಮಾಂಸದ ತುಂಡು ಹರಿದು ತೆಗೆಯುವರು. ऐसी नाना परी हे काया, घाय सूता पै धनंजय, तप कीजे नाशावया ಉಢಿಲಾತೆ. ಹೀಗೆ ಅನೇಕ ಪ್ರಕಾರದಿಂದ ಶರೀರವನ್ನು ಪೀಡಿಸುತ್ತ ಮಾಡುವರು ತಪವನ್ನು, ಮಾಡುವುದಕ್ಕಾಗಿ ನಾಶವನ್ನು ಇನ್ನೊಬ್ಬರ. ಹೀಗೆ ಅನೇಕ ಪ್ರಕಾರದಿಂದ ಶರೀರವನ್ನು ಪೀಡಿಸುತ್ತ ತಪಸ್ಸನ್ನು ಆಚರಿಸುವರು. ಇದೆಲ್ಲವೂ ಕೇವಲ ಇನ್ನೊಬ್ಬರ ನಾಶಕ್ಕಾಗಿಯೇ ಆಗಿರುವುದು. ಆಂಗ ಭಾರೆ ಸುಟಲ ಧೋಂಡ, आपण फुटोनी होय खंड खंडा, का आडदालियाते रगडा ಕರಿ ಜೈಸ. ಭಾರವಾದ ಕಲ್ಲು ಉರುಳುತ್ತ ಬರುವಾಗ, ತಾನೂ ತುಂಡು ತುಂಡಾಗುವುದಾಗ, ಅಲ್ಲದೆ ಒಡೆದು ಚೂರು ಮಾಡುವುದಾಗ, ಎದುರಿಗೆ ಬಂದ ಕಲ್ಲನ್ನು. ಒಂದು ಭಾರವಾದ ದೊಡ್ಡ ಕಲ್ಲು ಮೇಲಿನಿಂದ ಉರುಳುತ್ತ ಬರುವಾಗ ತಾನೂ ತುಂಡು ತುಂಡಾಗುವುದು, ಹಾಗೂ ಎದುರಿಗೆ ಬಂದ ಕಲ್ಲನ್ನು ಒಡೆದು ಚೂರು ಮಾಡುವುದು. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ. Mm-hmm.